Hi, how are you students? This is Nagaraj HP, lecturer in accountancy, Vishwamanava PU College. In the previous video, we discussed about the problems in perspective of accounting ratio 12 marks. In your question bank, we solved question number 1, 2nd, 3rd and 4th. Okay. In this class, we are going to be solve the problem number 5th. Okay. In that, X Limited presented the following trading and profit and loss account for the year ended 31st March 2018. They just given the trading and P&L account. They doesn't give the balance sheet. Okay, balance sheet details ಕೊಟ್ಟಿಲ್ಲ, ಓನ್ಲಿ ಟ್ರೇಡಿಂಗ್ ಅಕೌಂಟು ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೀಟೇಲ್ಸ್ ಮಾತ್ರ ಕೊಟ್ಟಿದ್ದಾರೆ. ಸೊ ಹಾಗಾದರೆ ಏನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಹೇಳಿದೆ? ಗ್ರಾಸ್ ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಹೇಳಿದೆ. ಗ್ರಾಸ್ ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಫಾರ್ಮುಲಾ ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100. ನೆಕ್ಸ್ಟ್ ನೆಟ್ ಪ್ರಾಫಿಟ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಹೇಳಿದೆ. ನೆಟ್ ಪ್ರಾಫಿಟ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಫಾರ್ಮುಲಾ ನೆಟ್ ಪ್ರಾಫಿಟ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100. ನೆಕ್ಸ್ಟ್ ಆಪರೇಟಿಂಗ್ ರೇಷಿಯೋ ಹೇಳಿದೆ. ಆಪರೇಟಿಂಗ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಪ್ಲಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100. ಆಪರೇಟಿಂಗ್ ಎಕ್ಸ್ಪೆನ್ಸಸ್ಸಲ್ಲಿ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ಬರುತ್ತೆ, ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ಬರುತ್ತೆ. ನೆಕ್ಸ್ಟ್ ಇನ್ವೆಂಟ್ರಿ ಟರ್ನ್ ಓವರ್ ರೇಷಿಯೋ ಹೇಳಿದೆ. ಇನ್ವೆಂಟ್ರಿ ಟರ್ನ್ ಓವರ್ ರೇಷಿಯೋ ಆರ್ ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಡಿವೈಡೆಡ್ ಬೈ ಆವರೇಜ್ ಸ್ಟಾಕ್. ಟ್ರೇಡ್ ರಿಸೀವಬಲ್ ಟರ್ನ್ ಓವರ್ ರೇಷಿಯೋಗೆ ಫಾರ್ಮುಲಾ ಬಂದ್ಬಿಟ್ಟು ನೆಟ್ ಕ್ರೆಡಿಟ್ ಸೇಲ್ಸ್ ಡಿವೈಡೆಡ್ ಬೈ ಆವರೇಜ್ ಟ್ರೇಡ್ ರಿಸೀವಬಲ್. ನೆಕ್ಸ್ಟ್ ಟ್ರೇಡ್ ಪೇಯಬಲ್ಸ್ ಟರ್ನ್ ಓವರ್ ರೇಷಿಯೋ net credit purchase divided by average trade payables. Okay, so let us solve the problem. Gross profit ratio. Gross profit divided by net sales into 100. ಗ್ರಾಸ್ ಪ್ರಾಫಿಟ್ ಪ್ರಾಬ್ಲಮಲ್ಲಿ ಎಷ್ಟಿದೆ ಅಂದರೆ 4 lakh. divided by net sales 10 lakh. into 100. 4 lakh divided by 10 lakh into 100. 4 lakh divided by 10 lakh into 100 40%. So this is the gross profit ratio. Next one, net profit ratio. Net profit divided by net sales into 100. Net profit ಬಂದ್ಬಿಟ್ಟು 80,000 divided by 10 lakh. Net profit 80,000 divided by 10 lakh into 100. So the net profit ratio is 8%. And next third one, net profit ratio ಅಂದರೆ operating ratio. Operating ratio formula cost of goods sold plus operating expenses divided by net sales into 100. Cost of goods sold calculate ಮಾಡಬೇಕು ಅಂದ್ರೆ
sales minus gross profit. Sales 10 lakh minus gross profit 4 lakh. So COGS is 6 lakh. ಸೇಲ್ಸ್ ಬಂದ್ಬಿಟ್ಟು 10 ಲಕ್ಷ ಇದೆ, ಗ್ರಾಸ್ ಪ್ರಾಫಿಟ್ ಬಂದ್ಬಿಟ್ಟು 4 ಲಕ್ಷ ಇದೆ. 10 ಲಕ್ಷದಲ್ಲಿ 6 ಲಕ್ಷ ಹೋದರೆ ನಮಗೆ 4 ಲಕ್ಷ. 4 ಲಕ್ಷ ಬಂದ್ಬಿಟ್ಟು ನಮಗೆ COGS. 4 lakh plus ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಏನೇನಿದೆ, ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಬಂದ್ಬಿಟ್ಟು ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ plus selling and distribution expenses selling and distribution expenses 3 lakh administration expenses plus 40,000 3 lakh 40,000. COGS ಬಂದ್ಬಿಟ್ಟು 4 lakh, ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಬಂದ್ಬಿಟ್ಟು 3 lakh 40 ಡಿವೈಡೆಡ್ ಬೈ ನೆಟ್ ಸೇಲ್ಸ್. ನೆಟ್ ಸೇಲ್ಸ್ ಬಂದ್ಬಿಟ್ಟು 10 lakh ಇಂಟು ನೋಡಿ 4 lakh plus 3 lakh 40 ಡಿವೈಡೆಡ್ ಬೈ 10 lakh. ಓಕೆ, ಇಂಟು 100 ಮಾಡಿದರೆ ನಮಗೆ ಎಷ್ಟು ಬರುತ್ತೆ? 7,40,000 divided by 6 lakh. 6 lakh plus 3 lakh 40,000 divided by 10 lakh into 100 24,000. Okay, the next one, fourth one is ಫೋರ್ತ್ ಒನ್ ಏನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಹೇಳಿದ್ರೆ ಇನ್ವೆಂಟ್ರಿ ಟರ್ನ್ ಓವರ್. COGS divided by average stock. ಆಲ್ರೆಡಿ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡನ್ನ ಕ್ಯಾಲ್ಕುಲೇಟ್ ಮಾಡಿರ. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಎಷ್ಟು? 6 lakh. ಅವರೇಜ್ ಸ್ಟಾಕ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಅವರೇಜ್ ಸ್ಟಾಕ್ ಇಸ್ ಈಕ್ವಲ್ ಟು ಓಪನಿಂಗ್ ಸ್ಟಾಕ್ ಪ್ಲಸ್ closing stock divided by opening stock number 2 lakh plus closing stock 4 lakh divided by that is 3 lakh. $6 lakh divided by 3 lakh ಮಾಡಿದ್ರೆ
2 times. So inventory turnover ratio is 2 times. Okay. And next fifth one. Fifth one ಬಂದ್ಬಿಟ್ಟು trade receivable turnover ratio. Trade receivable turnover ratio net credit sales divided by average trade receivable. Net credit sales divided by average trade receivable. ಇಲ್ಲಿ ಸೇಲ್ಸ್ ಕೊಟ್ಟಿದೆ, ಕ್ರೆಡಿಟ್ ಸೇಲ್ಸ್ ಕೊಟ್ಟಿಲ್ಲ, ಕ್ಯಾಶ್ ಸೇಲ್ಸ್ ಕೊಟ್ಟಿಲ್ಲ. ಸೊ ಸೇಲ್ಸ್ನೇ 10 lakh ಏನಿದೆಯಲ್ಲ ಅದನ್ನೇ ನಾವು ಕ್ರೆಡಿಟ್ ಸೇಲ್ ಅಂತ ಕನ್ಸಿಡರ್ ಮಾಡ್ತೀವಿ. divided by average trade receivable calculate ಮಾಡಬೇಕಾದ್ರೆ average trade receivable is equal to see trading and P&L statement ನ ಕೆಳಗಡೆ debtors as on 1/4/2017 3 lakh and 31/3/2018 2 lakh ಅಂತ ಕೊಟ್ಟಿದೆ. ಅಂದರೆ ಓಪನಿಂಗ್ ಡೆಟಾರ್ಸ್ ಕೊಟ್ಟಿದ್ದಾನೆ, ಕ್ಲೋಸಿಂಗ್ ಡೆಟಾರ್ಸ್ ಕೊಟ್ಟಿದ್ದಾನೆ, ಬಿಲ್ಸ್ ರಿಸೀವಬಲ್ ಕೊಟ್ಟಿಲ್ಲ, ಬರೀ ಡೆಟಾಸ್ ಮಾತ್ರ ಕೊಟ್ಟಿದೆ. ಓಪನಿಂಗು ಕೊಟ್ಟಿದ್ದಾನೆ, ಕ್ಲೋಸಿಂಗು ಕೊಟ್ಟಿದ್ದಾನೆ. ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಏನಾಗಿತ್ತು, ನಿಮಗೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಮಾತ್ರ ಕೊಟ್ಟಿದ್ರು, ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಿರಲಿಲ್ಲ. ಹಾಗಾಗಿ ಅಲ್ಲೆಲ್ಲೂ ಡಿವೈಡೆಡ್ ಬೈ 2 ಮಾಡಿರಲಿಲ್ಲ. ಬಟ್ ಈ ಪರ್ಟಿಕ್ಯುಲರ್ ಪ್ರಾಬ್ಲಮಲ್ಲಿ ಓಪನಿಂಗ್ ಡೆಟಾಸ್ ಕೊಟ್ಟಿದೆ, ಹಾಗೆ ಜೊತೆಗೆ ಕ್ಲೋಸಿಂಗ್ ಡೆಟಾಸ್ ಮಾಡೋದು ಕೊಟ್ಟಿದೆ. ಓಪನಿಂಗ್ ಡೆಟಾಸ್ ಎಷ್ಟು ಕೊಟ್ಟಿರಪ್ಪ 3 lakh प्लस क्लोजिंग डेटा सेल्स कोटे हैं 2 lakh डिवाइडेड बाय 2. 3 lakh plus 2 lakh divided by 2 करते हैं 2,50,000. 2,50,000 है average trade receivable. So 10 lakh divided by 2,50,000 ಅಲ್ಲಿಗೆ 4 times ಎಷ್ಟಾಗುತ್ತೆ 4 times. ರಿಸಲ್ಟ್ ಕೇಳ್ಕೊಳ್ಳಿ. ಆವರೇಜ್ ಟ್ರೇಡ್ ರಿಸೀವಬಲ್ನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಪ್ರೀವಿಯಸ್ ಪ್ರಾಬ್ಲಮ್ಸಲ್ಲಿ ಏನಾಗಿತ್ತು, ಅಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಮಾತ್ರ ಕೊಟ್ಟಿದ್ರು ಬ್ಯಾಲೆನ್ಸ್ ಶೀಟಲ್ಲಿ, ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಿರಲಿಲ್ಲ. ಹಾಗಾಗಿ ಅಲ್ಲೆಲ್ಲೂ ಡಿವೈಡೆಡ್ ಬೈ 2 ಮಾಡಿರಲಿಲ್ಲ. ಬಟ್ ಈ ಪ್ರಾಬ್ಲಮಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ, ಕ್ಲೋಸಿಂಗ್ ಬ್ಯಾಲೆನ್ಸು ಕೊಟ್ಟಿದ್ದಾರೆ, ಡೆಟಾರ್ಸಿಗೆ ಮಾತ್ರ ಕೊಟ್ಟಿದ್ದಾರೆ. ಡೆಟಾರ್ಸಿಗೆ ಮಾತ್ರನೇ ಕೊಟ್ಟು ಬಿಲ್ಸ್ ರಿಸೀವಬಲ್ ಕೊಡ್ದಲೇ ಇರ್ಬೋದು, ಅದನ್ನು ಪಾಸಿಬಿಲಿಟೀಸ್ ಇದೆ. ಎರಡೂ ಕೊಡ್ಬೋದು, ಕೊಡ್ದಲೇನೂ ಇರ್ಬೋದು. ಸರ್ ಬಿಲ್ಸ್ ರಿಸೀವಬಲ್ ಕೊಟ್ಟಿಲ್ಲ ಅಂದರೆ ಏನು ಮಾಡೋದು, ಜಸ್ಟ್ ಇವಾಗ ಏನು ಮಾಡಿದ್ರು ಆ ರೀತಿ ಫಾಲೋ ಮಾಡಿದ್ರೆ ಆಯಿತು. ಓಪನಿಂಗ್ ಡೆಟಾರ್ಸು ಮತ್ತು ಕ್ಲೋಸಿಂಗ್ ಡೆಟಾರ್ಸು ಎರಡು ಆ್ಯಡ್ ಮಾಡಿ ಡಿವೈಡೆಡ್ ಬೈ 2 ಮಾಡಿದರೆ ಸರ್ಟೆನ್ ವ್ಯಾಲ್ಯೂ ಬರುತ್ತೆ. ಇಲ್ಲಿ 2,50,000 ಬಂದಿದೆ. ಸೊ 10 lakh divided by 2,50,000 ಮಾಡಿದರೆ 4 times ಆಯಿತು. ಸೊ ಟ್ರೇಡ್ ರಿಸೀವಬಲ್ ಟರ್ನೋವರ್ ರೇಷಿಯೋ ಬಂದ್ಬಿಟ್ಟು 4 times. ನೆಕ್ಸ್ಟ್ next 6th one. Trade payables turnover ratio. Formula: net credit purchase average trade payables. ಪರ್ಚೇಸ್ ಬಂದ್ಬಿಟ್ಟು 7 lakh ಇದೆ, ಕ್ಯಾಶ್ ಪರ್ಚೇಸು ಇಲ್ಲ, ಕ್ರೆಡಿಟ್ ಪರ್ಚೇಸು ಇಲ್ಲ. ಸೊ ಏನು ಪರ್ಚೇಸ್ ಇದೆಯೋ 7 lakh ಅದನ್ನೇ ನಾವೇನು ಮಾಡ್ತೀವಿ ಕ್ರೆಡಿಟ್ ಪರ್ಚೇಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ,
ನೆಕ್ಸ್ಟ್ ಆವರೇಜ್ ಟ್ರೇಡ್ ಪೇಬಲ್ಸ್ ನ ಕ್ಯಾಲ್ಕುಲೇಟ್ ಮಾಡಿ. ಆವರೇಜ್ ಟ್ರೇಡ್ ಪೇಬಲ್ಸ್ ನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ನಿಮಗೆ ಏನು ಡೀಟೇಲ್ಸ್ ಕೊಟ್ಟಿದೆ? ಕ್ರೆಡಿಟರ್ಸ್ ಆಸ್ ಆನ್ 1/4/2017 rupees 3 lakh and as on 31/3/2018 3 lakh. ನೋಡಿ, ಓಪನಿಂಗ್ ಕ್ರೆಡಿಟರ್ಸ್ ಕೊಟ್ಟಿದೆ, ಕ್ಲೋಸಿಂಗ್ ಕ್ರೆಡಿಟರ್ಸ್ ಕೊಟ್ಟಿದೆ. ಸೊ ಓಪನಿಂಗ್ ಕ್ರೆಡಿಟರ್ಸ್ ಮತ್ತು ಕ್ಲೋಸಿಂಗ್ ಕ್ರೆಡಿಟರ್ಸ್ ಎರಡನ್ನೂ ಆ್ಯಡ್ ಮಾಡಿ ಡಿವೈಡೆಡ್ ಬೈ 2 ಮಾಡಿದರೆ ನಮಗೆ ಏನು ಸಿಗುತ್ತೆ? ಆವರೇಜ್ ಟ್ರೇಡ್ ಪೇಬಲ್ಸ್ ಸಿಗುತ್ತೆ. ಓಪನಿಂಗ್ ಕ್ರೆಡಿಟರ್ಸ್ ಪ್ಲಸ್ closing creditors divided by 2. Opening creditors value ₹3 lakh. Closing creditors value is also 3 lakh divided by 2. That is 3 lakh. 7 lakh divided by 3 lakh. ನಮಗೆ ಟ್ರೇಡ್ ಪೇಬಲ್ಸ್ ಟರ್ನ್ ಓವರ್ ರೇಷಿಯೋ 7 lakh divided by 3 lakh ಮಾಡಿದ್ರೆ 2.33 ಟೈಮ್ಸ್ ಬರುತ್ತೆ. ಎಷ್ಟು ಬರುತ್ತೆ? 2.33 ಟೈಮ್ಸ್. ಸೊ ದಿಸ್ ಈಸ್ ಅಬೌಟ್ ದ ಫಿಫ್ತ್ ಪ್ರಾಬ್ಲಮ್. ಓಕೆ, ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಸಿಕ್ಸ್ತ್ ಪ್ರಾಬ್ಲಮ್. Okay, let us move to the next problem. From the following details, calculate investments turnover ratio or net assets turnover ratio or capital employed turnover ratio. Investments turnover ratio ಅಂದ್ರೂ ಒಂದೇ, net assets turnover ratio ಅಂದ್ರೂ ಒಂದೇ, capital employed turnover ratio ಅಂದ್ರೂ ಒಂದೇ. ಅದಕ್ಕೆ ಫಾರ್ಮುಲಾ ಬಂದ್ಬಿಟ್ಟು net sales divided by capital employed ಅಥವಾ net sales divided by net assets. Next, second ಏನು ಕೇಳಿದೆ? ಫಿಕ್ಸ್ಡ್ ಅಸೆಟ್ಸ್ ಟರ್ನೋವರ್ ರೇಷಿಯೋ. ಫಿಕ್ಸ್ಡ್ ಅಸೆಟ್ಸ್ ಟರ್ನೋವರ್ ರೇಷಿಯೋಗೆ ಫಾರ್ಮುಲಾ ಬಂದ್ಬಿಟ್ಟು ನೆಟ್ ಸೇಲ್ಸ್ ಡಿವೈಡೆಡ್ ಬೈ ಫಿಕ್ಸ್ಡ್ ಅಸೆಟ್. ನೆಕ್ಸ್ಟ್, ವರ್ಕಿಂಗ್ ಕ್ಯಾಪಿಟಲ್ ಟರ್ನೋವರ್ ರೇಷಿಯೋ. ನೆಕ್ಸ್ಟ್ ಬಂದ್ಬಿಟ್ಟು ವರ್ಕಿಂಗ್ ಕ್ಯಾಪಿಟಲ್ ಟರ್ನೋವರ್ ರೇಷಿಯೋ ಕೇಳಿದೆ. ವರ್ಕಿಂಗ್ ಕ್ಯಾಪಿಟಲ್ನ ಕ್ಯಾಲ್ಕುಲೇಟ್ ಹೇಗೆ ಮಾಡ್ತೀರಾ? ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲ್ಯಾಬಿಲಿಟಿ ಮಾಡಿದರೆ ನಿಮಗೆ ಏನು ಸಿಗುತ್ತೆ? ವರ್ಕಿಂಗ್ ಕ್ಯಾಪಿಟಲ್ ಸಿಗುತ್ತೆ. ಓಕೆ, ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲ್ಯಾಬಿಲಿಟೀಸ್. ನೆಕ್ಸ್ಟ್, ವರ್ಕಿಂಗ್ ಕ್ಯಾಪಿಟಲ್ ರೇಷಿಯೋಗೆ ಫಾರ್ಮುಲಾ ಬಂದು ನೆಟ್ ಸೇಲ್ಸ್ ಡಿವೈಡೆಡ್ ಬೈ ವರ್ಕಿಂಗ್ ಕ್ಯಾಪಿಟಲ್. ನೆಟ್ ಸೇಲ್ಸ್ ಡಿವೈಡೆಡ್ ಬೈ ವರ್ಕಿಂಗ್ ಕ್ಯಾಪಿಟಲ್. ನೆಕ್ಸ್ಟ್, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ಸ್ ROI ಅಥವಾ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ಸ್ಗೆ ಬಂದ್ಬಿಟ್ಟು ಫಾರ್ಮುಲಾ ಪ್ರಾಫಿಟ್ ಆಫ್ಟರ್ PBIT, ಪ್ರಾಫಿಟ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ ಡಿವೈಡೆಡ್ ಬೈ ಕ್ಯಾಪಿಟಲ್ ಎಂಪ್ಲಾಯ್ಡ್. PBIT ಡಿವೈಡೆಡ್ ಬೈ ಕ್ಯಾಪಿಟಲ್ ಎಂಪ್ಲಾಯ್ಡ್ ಇಂಟು 100 ಮಾಡಿದರೆ ನಿಮಗೆ ಏನು ಸಿಗುತ್ತೆ? ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಸಿಗುತ್ತೆ. ನೆಕ್ಸ್ಟ್, ರಿಟರ್ನ್ ಆನ್ ಶೇರ್ ಹೋಲ್ಡರ್ಸ್ ಫಂಡ್ ಆರ್ ರಿಟರ್ನ್ ಆನ್ ನೆಟ್ ವರ್ತ್ ಬೇಕು ಅಂದರೆ ನಿಮಗೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಡಿವೈಡೆಡ್ ಬೈ ಶೇರ್ ಹೋಲ್ಡರ್ಸ್ ಫಂಡ್ ಮಾಡಿದರೆ ನಿಮಗೆ ಏನು ಸಿಗುತ್ತೆ? ರಿಟರ್ನ್ ಆನ್ ಶೇರ್ ಹೋಲ್ಡರ್ಸ್ ಫಂಡ್ ಸಿಗುತ್ತೆ. ಅರ್ನಿಂಗ್ ಪರ್ ಶೇರ್ EPS, PAT ಮೈನಸ್ ಪ್ರಿಫರೆನ್ಸ್ ಡಿವಿಡೆಂಡ್ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್. ಸೊ ಇಷ್ಟು ಕೇಳಿದರೆ ಇದನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ನಮಗೆ ಡೀಟೇಲ್ಸ್ ಕೊಟ್ಟಿದೆ. ಓಕೆ, ಸೊ ಲೆಟ್ ಅಸ್ ಸಾಲ್ವ್ ದ ಫಸ್ಟ್ ಒನ್. 6 ಬಂದ್ಬಿಟ್ಟು ಫಸ್ಟ್ ಒನ್ ಬಂದ್ಬಿಟ್ಟು ಇನ್ವೆಸ್ಟ್ಮೆಂಟ್ turnover ratio or net assets turnover ratio.
or capital employed turnover ratio. ನೋಡಿ ಮೂರಲ್ಲಿ ಯಾವ್ದಾದ್ರು ನೀವು ಕೇಳ್ಬೋದು. ಇನ್ವೆಸ್ಟ್ಮೆಂಟ್ ಅಂತನಾದ್ರೂ ಹೇಳ್ಬೋದು, ನೆಟ್ ಅಸೆಟ್ ಅಂತನಾದ್ರೂ ಹೇಳ್ಬೋದು, ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂತನಾದ್ರೂ ಹೇಳ್ಬೋದು. ಫಾರ್ಮುಲಾ net sales divided by net assets or capital. Net sales divided by net assets or capital employed. ಸೇಲ್ಸ್ ಎಷ್ಟು ಕೊಟ್ಟಿದ್ದಾರೆ? ಸೇಲ್ಸ್ ಬಂದ್ಬಿಟ್ಟು 30 lakh ಕೊಟ್ಟಿದ್ದಾರೆ. ಡಿವೈಡೆಡ್ ಬೈ ಕ್ಯಾಪಿಟಲ್ ಎಂಪ್ಲಾಯ್ಡ್. ಕ್ಯಾಪಿಟಲ್ ಎಂಪ್ಲಾಯ್ಡನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಕ್ಯಾಪಿಟಲ್ ಎಂಪ್ಲಾಯ್ಡ್ನ ಕ್ಯಾಲ್ಕುಲೇಟ್ ಮಾಡಿದ್ವಿ, ಡೀಟೇಲ್ಸ್ ಇದೆ. Capital employed is equal to share capital plus reserves and surplus plus long term debts. ಶೇರ್ ಕ್ಯಾಪಿಟಲ್ ಅಲ್ಲಿ ಈಕ್ವಿಟಿನೂ ಇದೆ, ಪ್ರಿಫರೆನ್ಸ್ ಇದೆ. ಸೊ ಈಕ್ವಿಟಿ ಬಂದ್ಬಿಟ್ಟು 4 lakh ಪ್ಲಸ್ ಪ್ರಿಫರೆನ್ಸ್ ಬಂದ್ಬಿಟ್ಟು 1 lakh. ಜನರಲ್ ರಿಸರ್ವ್ಸ್ ಇದೆ 1,84,000 ಪ್ಲಸ್ ಲಾಂಗ್ ಟರ್ಮ್ ಡೆಟ್ಸ್ ಅಲ್ಲಿ ರಿಲಯನ್ಸ್ ಇದೆ ಎಷ್ಟು 4 lakh. $4 lakh plus 1 lakh 5 lakh, 5 lakh plus 1 lakh 6 lakh 84, 6 lakh 84 plus 4 lakh 10 lakh 84. 10 lakh 84,000 ಬಂದ್ಬಿಟ್ಟು ಕ್ಯಾಪಿಟಲ್ ಎಂಪ್ಲಾಯ್ಡ್. ಸೊ ನಮಗೆ ನೆಟ್ ಸೇಲ್ಸ್ ಬಂದ್ಬಿಟ್ಟು 30 lakh ಡಿವೈಡೆಡ್ ಬೈ 10 lakh 84,000 2.76 times. Investment turnover ratio 2.76 times. Okay. Move to the next one. Fixed assets turnover ratio. Fixed assets turnover ratio formula net sales divided by fixed assets. Net sales 30 lakh divided by fixed assets 9 lakh 50,000. 30 lakh divided by 9,50,000 3.15. Fixed assets turnover ratio net sales divided by fixed assets 30 lakh divided by 9,50,000 ಮಾಡಿದ್ರೆ ಎಷ್ಟು ಬರುತ್ತೆ 3.15 ಟೈಮ್ಸ್ ಬರುತ್ತೆ. ಇದು ಫಿಕ್ಸ್ಡ್ ಅಸೆಟ್ಸ್ ಟರ್ನೋವರ್. ನೆಕ್ಸ್ಟ್
Third one, working capital turnover ratio. Working capital turnover ratio formula, net sales divided by working capital. Working capital of find out material. Formula, current assets minus current liabilities. ನಿಮಗೆ ಪ್ರಾಬ್ಲಮ್ ಅಲ್ಲಿ ಕರೆಂಟ್ ಅಸೆಟ್ಸ್ 2,24,000 ಮೈನಸ್ ಕರೆಂಟ್ ಲಯಬಿಲಿಟಿ ಬಂದ್ಬಿಟ್ಟು 1 lakh. 2,34,000 minus 1 lakh, 1,34,000. So net sales 30 lakh divided by working capital 1,34,000. 22.3. So working capital turnover ratio is to 22.38 times. 30 lakh divided by 1,34,000. And next one. Fourth one, return on investment. Return on investment formula, profit before interest and tax divided by PBIT divided by capital employed into 100. Capital employed or net assets. ನಿಮಗೆ ಗೊತ್ತಿದೆ capital employed net assets ಎರಡು ಒಂದೇ. Okay, so PBIT divided by capital employed ಅಥವಾ PBIT divided by net assets into 100. ಓಕೆ ಇಲ್ಲಿ ನೋಡಿ PBIT ಬೇಕು ನಮಗೆ PBIT ಕೊಟ್ಟಿಲ್ಲ PBIT ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದು PBIT is equal to ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಕೊಟ್ಟಿಲ್ಲ ಪ್ಲಸ್ ಟ್ಯಾಕ್ಸ್ ಅಮೌಂಟ್ ಕೊಟ್ಟಿಲ್ಲ ಪ್ಲಸ್ ಇಂಟ್ರೆಸ್ಟ್ ಆನ್ ಡಿವಿಡೆಂಡ್ಸ್ PAT ಬಂದ್ಬಿಟ್ಟು 1,50,000 ಪ್ಲಸ್ ಟ್ಯಾಕ್ಸ್ 50,000 ಪ್ಲಸ್ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ 10% ಡಿಬೆಂಚರ್ಸ್ 4 lakh ಇದೆ ಎಷ್ಟಿದೆ 10% ಡಿಬೆಂಚರ್ಸ್ 4 lakh 4 lakhಗೆ 10% ಇಂಟ್ರೆಸ್ಟ್ ಟು ದ ಡಿಬೆಂಚರ್ ಹೋಲ್ಡರ್ಸ್ ಎಷ್ಟಾಗುತ್ತೆ 40,000. So 1,50,000 plus 50 2 lakh 2 lakh plus 40 2 lakh 40,000 2 lakh 40,000 ಏನು PBIT 2 lakh 40 divided by capital employed. Capital employed ಅನ್ನು ಆಗಲೇ ಕ್ಯಾಲ್ಕುಲೇಟ್ ಮಾಡಿ. ಓಕೆ ಕ್ಯಾಪಿಟಲ್ ಎಂಪ್ಲಾಯ್ಡ್ ಎಷ್ಟಪ್ಪ 10,84,000
2,40,000 divided by 10,84,000 into 100 ಮಾಡಿದರೆ ಎಷ್ಟು ಬರುತ್ತೆ? 22.14%. ಕ್ಯಾಪಿಟಲ್ ಆಗಲೇ ಕ್ಯಾಲ್ಕುಲೇಟ್ ಮಾಡಿದ್ವಿ. PBIT ಒಂದು ಕ್ಯಾಲ್ಕುಲೇಟ್ ಮಾಡಿದ್ವಿ. PBIT ಅವ್ರು ಡೈರೆಕ್ಟಾಗಿ ಕೊಟ್ಟಿರಲಿಲ್ಲ, PAT ಕೊಟ್ಟಿದ್ದ. ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ 1,50,000, ಟ್ಯಾಕ್ಸ್ 50,000, ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ನ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. 10% ಡಿಬೆಂಚರ್ಸ್, 12% ಡಿಬೆಂಚರ್, 15% ಎಷ್ಟು ಅಂದ್ಕೊಂಡು ಡಿಬೆಂಚರ್ ಅಮೌಂಟ್ ಮೇಲೆ ಆ ಪರ್ಸೆಂಟನ್ನು ಕ್ಯಾಲ್ಕುಲೇಟ್ ಮಾಡಿದರೆ ನಿಮಗೆ ಏನು ಸಿಗುತ್ತೆ? ಇಂಟ್ರೆಸ್ಟ್ ಆನ್ ಡಿಬೆಂಚರ್ ಸಿಗುತ್ತೆ. ಎಷ್ಟು? 40,000. ಸೊ ಇವಿಷ್ಟನ್ನು ಆ್ಯಡ್ ಮಾಡಿದಾಗ ನಮಗೆ PBIT ಬಂದುಬಿಟ್ಟು 2,40,000. ಸೊ 2,40,000 divided by 10,84,000 into 100 ಮಾಡಿದರೆ 22% ಬರ್ತದೆ. 22.14%. Move to the next one. Fifth one. Next, return on investments ಆದಮೇಲೆ ರಿಟರ್ನ್ ಆನ್ ಶೇರ್ ಹೋಲ್ಡರ್ಸ್ ಫಂಡ್. ರಿಟರ್ನ್ ಆನ್ ನೆಟ್ವರ್ಕ್, RONW ಅಂದರೆ ರಿಟರ್ನ್ ಆನ್ ನೆಟ್ವರ್ಕ್ ಅಂತ ಫಾರ್ಮುಲಾ. ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಡಿವೈಡೆಡ್ ಬೈ ಶೇರ್ ಹೋಲ್ಡರ್ಸ್ ಇಂಟು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಮಾಡಿ ಕೊಟ್ಟಿದ್ದಾರೆ 1,50,000 ಡಿವೈಡೆಡ್ ಬೈ ಶೇರ್ ಹೋಲ್ಡರ್ಸ್ ಫಂಡ್ ಕೊಟ್ಟಿದ್ವಿ. ಸೊ ಶೇರ್ ಹೋಲ್ಡರ್ಸ್ ಫಂಡನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಶೇರ್ ಹೋಲ್ಡರ್ಸ್ ಫಂಡ್ ಶೇರ್ ಕ್ಯಾಪಿಟಲ್ ಪ್ಲಸ್ ರಿಸರ್ವ್ ಫಂಡ್ ಸರ್ಪ್ಲಸ್. ಶೇರ್ ಕ್ಯಾಪಿಟಲ್ ಅಲ್ಲಿ ಈಕ್ವಿಟಿ ಕ್ಯಾಪಿಟಲ್ 1 lakh ಪ್ಲಸ್ ಪ್ರಿಫರೆನ್ಸ್ ಕ್ಯಾಪಿಟಲ್ 1 lakh ಪ್ಲಸ್ ಜನರಲ್ ರಿಸರ್ವ್ 1 lakh ಇದೆ. 4 lakh ಪ್ಲಸ್ this 6 lakh ಇದೆ. So 6,84,000 ಏನು ಶೇರ್ ಹೋಲ್ಡರ್ಸ್ ಫಂಡ್. ಓಕೆ, 1,50,000 divided by 6,84,000 into 100. 1,50,000 divided by 6,84,000 into 100 ಮಾಡಿದರೆ 21.92%. Return on shareholders fund or return on net worth. PAT divided by shareholders fund into 100. Shareholders fund ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಶೇರ್ ಕ್ಯಾಪಿಟಲ್ ಪ್ಲಸ್ ರಿಸರ್ವ್ ಅಂಡ್ ಸರ್ಪ್ಲಸ್. ಶೇರ್ ಕ್ಯಾಪಿಟಲ್ ಅಲ್ಲಿ ಈಕ್ವಿಟಿ 4 lakh ಇದೆ, ಪ್ರಿಫರೆನ್ಸ್ 1 lakh ಇದೆ, ಜನರಲ್ ರಿಸರ್ವ್ಸ್ 1,84,000. ಸೊ ಟೋಟಲ್ ನಿಮಗೆ 6,84,000. 1,50,000 divided by 6,84,000 into 100 ಮಾಡಿದ್ರೆ 21.92% ಇದು ರಿಟರ್ನ್ ಆನ್ ಶೇರ್ ಹೋಲ್ಡರ್ಸ್ ಫಂಡ್. And the last one, sixth one is earning per share.
earning per share is equal to PAT minus preference dividend divided by number of equations. PAT direct ಕೊಟ್ಟಿದೆ 1,50,000 ಮೈನಸ್ ಪ್ರಿಫರೆನ್ಸ್ ಡಿವಿಡೆಂಡ್. ಸರ್ ಪ್ರಿಫರೆನ್ಸ್ ಡಿವಿಡೆಂಡ್ ಹೆಂಗೆ ಗೊತ್ತಾಗುತ್ತೆ? ಇಲ್ಲಿ ನೋಡಿ, ಪ್ರಾಬ್ಲಮಲ್ಲಿ ನಿಮಗೆ ಡಿಬೆಂಚರ್ಸ್ ಮುಂದ್ಗಡೆ ಹೇಗೆ 10% ಡಿಬೆಂಚರ್ಸ್ ಅಂತ ಕೊಡ್ತಾನೋ, ಈ 10% ಏನಂತ ಇಂಡಿಕೇಟ್ ಮಾಡ್ತೀರಾ? ಇಂಟ್ರೆಸ್ಟ್ ಅಂತ ಅನ್ಕೊಂಡು. ಅದೇ ಪ್ರಾಬ್ಲಮಲ್ಲಿ 12% ಪ್ರಿಫರೆನ್ಸ್ ಕ್ಯಾಪಿಟಲ್ ಅಂತ ಹೇಳಿ 12% preference share capital rupees 1 lakh. ಈ ತರ ಕೊಡ್ತಾರೆ 12% preference share capital rupees 1 lakh. ಈ ಪರ್ಸೆಂಟ್ ಏನು ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಡಿವಿಡೆಂಡ್ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್. ಯಾರಿಗೆ ನಾವು ಡಿವಿಡೆಂಡ್ ಅನ್ನು ಕೊಡಬೇಕು? ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್. ಎಷ್ಟು ಪರ್ಸೆಂಟ್ ಕೊಡಬೇಕು? 12%. ಹಾಗಾದ್ರೆ 12% ಅಮೌಂಟ್ ಎಷ್ಟಾಗುತ್ತೆ? ಈ ಶೇರ್ ಕ್ಯಾಪಿಟಲ್ ಏನಿರುತ್ತಲ್ಲ ಆ ಶೇರ್ ಕ್ಯಾಪಿಟಲ್ 12% ಮಾಡಬೇಕು. ದಟ್ ಈಸ್ 1 lakh into 12% ಮಾಡಿದರೆ 12%. ಈ 12,000 ಏನು? ಪ್ರಿಫರೆನ್ಸ್. ಓಕೆ, ಅದನ್ನು ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಮಾಡಬೇಕು ಅಂದರೆ ಪ್ರಿಫರೆನ್ಸ್ ಡಿವಿಡೆಂಡ್ ಇಟ್ಕೊಂಡು 1 lakh into 12/2, that is 12,000. 1,50,000 minus 12,000 divided by number of equity shares. Equity share capital at rupees 10 each 4 lakh ಇದೆ. 4 ಲಕ್ಷ ಇಕ್ವಿಟಿ ಕ್ಯಾಪಿಟಲ್, ಒಂದು ಶೇರಿಗೆ 10 ರೂಪಾಯಿ ಅಂದರೆ ಇಕ್ವಿಟಿ ಶೇರ್ ಫೇಸ್ ವ್ಯಾಲ್ಯೂ ಬಂದ್ಬಿಟ್ಟು 10 ಇದೆ. 4 ಲಕ್ಷ ಡಿವೈಡೆಡ್ ಬೈ 10 ಮಾಡಿದರೆ ನಮಗೆ ನಂಬರ್ ಆಫ್ ಇಕ್ವಿಟಿ ಶೇರ್ಸ್ ಎಷ್ಟು ಬರ್ತದೆ? 40,000 ಬರ್ತದೆ. ಸೊ ಅಲ್ಲಿಗೆ 1,50,000 minus 12,000 ಮಾಡಿದರೆ 1,38,000 divided by 40,000. 3.45. EPS multiplication 3 rupees 45 paisa. Okay, so this is all about the 6th one problem. Okay, in next class we are going to be solve the remaining problems in respective of accounting ratio 12 marks problems. Thank you.